ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ವತಿಯಿಂದ ಹಾಗೂ ಕನೆಕ್ಟಿಂಗ್ ಕೊಡವಾಸ್ ಇವರ ಸಹಯೋಗದಲ್ಲಿ ಮುತ್ತಾರ್ಮುಡಿ ಗದ್ದೆಯಲ್ಲಿ ಬೇಲರ ಕೊಯ್ಮೆ ಕಾರ್ಯಕ್ರಮ ಸೋಮವಾರ ನಡೆಯಿತು. ಮೂರ್ನಾಡು ಪಿಯು ಕಾಲೇಜು, ಜ್ಞಾನಜ್ಯೋತಿ ಕಾಲೇಜು, ಕೊಡಗು ವಿದ್ಯಾಲಯ, ಮಾರುತಿ ಶಾಲೆಯ ನೂರಾರು ವಿದ್ಯಾರ್ಥಿಗಳು ಬೇಲರ ಕೊಯ್ಮೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಮನ ಸೆಳೆದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಅಜ್ಜಿನಿಕಂಡ ಸಿ. ಮಹೇಶ್ ನಾಚಾಯ್ ಅವರು ಮಾತನಾಡಿ, ಕೊಡಗು ಕೃಷಿ ಪ್ರಧಾನವಾದ ಜಿಲ್ಲೆಯಾಗಿದ್ದು ಕೃಷಿಯನ್ನೇ ನಂಬಿ ಬದುಕನ್ನು ನಡೆಸ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಕೃಷಿ ಭೂಮಿ ಉಳಿಸಬೇಕು, ಭತ್ತ ಕೃಷಿಗೆ ಹೆಚ್ಚಿನ ಒತ್ತು ನೀಡಬೇಕೆಂದರು. ಇಡೀ ಭರತ ಖಂಡದಲ್ಲಿ ಕೊಡಗಿನ ಭೂಮಿ ಸ್ವರ್ಗದಂತಿದ್ದು ರೈತಾಪಿ ಕೃಷಿಕರು ಭತ್ತ, ಕಾಫಿ ಸೇರಿದಂತೆ ವಿವಿಧ ಬೆಳೆಯಿಂದ ಕೃಷಿ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಮುಂದಿನ ಜನಾಂಗಕ್ಕೆ ಭತ್ತದ ಕೃಷಿಯನ್ನು ಪರಿಚಯಿಸುವುದು ಪ್ರಮುಖ ಉದ್ದೇಶವಾಗಿದೆ ಎಂದರು. ಬಲ್ಲೂರು ಚಪ್ಪಾಳೆ ಬರಡು ಉದ್ಘಾಟನೆ ಏನುಂಡು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಕನೆಕ್ಟಿಂಗ್ ಕೊಡವಾಸ್ ನಡೆತಿರುವಂತ ಬೇಲ್ರ ಕೊಯ್ಮೆ ಈ ಕಾರ್ಯಕ್ರಮಕ್ಕೆ ಬಂತು ಕೂಡಿತೋಳ ನಿಮಗೆ ಎಲ್ಲರಿಗೂ ನಲ್ಲ ಮೆನೆ ಬೈಂದವ ನನ್ನ ಮುಖ್ಯ ಬಿಂದು ಗೊಚ್ಚಿಕೆ ಧ್ರುವದೇಣಿಗೆ ಕೊಡ್ತಿದ್ದ ಸಾಕಾರ ತಗೊಂಡು ಕೊಟ್ಟವ ಕೆಚ್ಚ ಮಾಡುವ ಧ್ರುವ ದೇವಯ್ಯ ಬಲ್ಲೂರು ಚಪ್ಪಾಳೆ ಬರಡು ನಲ್ಲವರು ಚಾಯಾಡೋರು ವಿಚಾರ ಮಂಡನೆ ಮಾಡಿಸಿ ಪಾಪ ಫಿಟ್ನೆಸ್ ತುಂಬ ಇಪ್ಪ ಎಲ್ಲ ಚಾಯ್ತ ಮಾಡಿನ ಪೋಕುಲು ಅಂದರೆ ನಾನು ತುಂಬ ಟೈಮ್ ವೇಸ್ಟ್ ಮಾಡಲ. ನಾನು ಇಲ್ಲಿ ಬಂದ ಪಿಂಜ ನಂಗಡ ಬೇಲ್ರ ಪಣೀರ ಎಂದನೆಂದು ஒரு ചെറിയത് ஒரு ಬ್ರೀಫಿಂಗ್ ತಪ್ಪೆ ನಿಂಗೆ ஒரு 15 ಮಿನಿಟ್ಸ್ಗೆ ನಂಗಡ ಮನೇಲಿ ಎಲ್ಲರೂ ಬಿತ್ತನೆಲ್ಲ ಅಡ್ತ ಬಪ್ಪಂಜ ಫಸ್ಟ್ ಎಲ್ಲ ಅದನ್ನು ಹೊಡ್ತಿತ್ತು ನೀರು ಕೊಡೋದು ಇದಂಗಿಂದ ಮಿಂಜ ನಂಗೆ ಬೇಲುಳ್ಳ ಎಲ್ಲ ವಾಟರ್ ವೇನ್ಸ್ನ ಕನೆಕ್ಟ್ ಮಾಡೋಕೆ ಫಸ್ಟ್ ಉಳ್ಳ ತೋಡು ಪಣಿನ ನಂಗೆಲ್ಲ ಮಾಡೋದು ತೋಡು ಪಣಿಂದ ಮಾಡಿದಾನ ಪಿಂಜ ನಂಗೆಲ್ಲರೂ ಬೇಲುಪ್ಪ ವ್ಯವಸಾಯ ಅನ್ನೋದು ನಂಗೆಲ್ಲರೂ ಟಿಲ್ಲರ್ ಇಂತ ಬಚ್ಚಿ ಪಳೆಯ ಕಾಲത്ത് ನಂಗಡ ಪಂಡ ಕಾಲത്ത് ನಂಗೆಲ್ಲ ನೇಗಿಲು ಉಪ್ಪೆಂತು ಇಕ್ಕೆಲ್ಲ ಟ್ರ್ಯಾಕ್ಟರ್ ಟಿಲ್ಲರ್ ಎಲ್ಲ ತರ ಮಿಷನರಿ ಬಂದಿತ್ತು ಇನ್ನೂ ಈಸಿ ಉಂಡು ನಂಗಕ್ಕೆ. ನಿವೃತ್ತ ಕೃಷಿ ಅಧಿಕಾರಿ ಅಜ್ಜಿಕುಟೀರ ಸಿ. ಗಿರೀಶ್ ಮಾತನಾಡಿ, ಹಿಂದೆ ಎತ್ತು ಬಳಸಿ ಕೃಷಿ ಮಾಡ್ತಾ ಇದ್ರು, ಈಗ ತಾಂತ್ರಿಕತೆಯಿಂದಾಗಿ ಟ್ರ್ಯಾಕ್ಟರ್ ಟಿಲ್ಲರ್ ಬಳಸ್ಕೊಂಡು ಕೃಷಿ ಮಾಡ್ತಾ ಇದ್ದೇವೆ. ಹೊಸ ಯಂತ್ರೋಪಕರಣ ಮಾದರಿ ಬಳಸ್ಕೊಂಡು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ಳುವಂತಾಗಬೇಕೆಂದರು. ಕೃಷಿಕರಾದ ಸೋಮಂಗಡ ಗಣೇಶ್ ತಿಮ್ಮಯ್ಯ ಮಾತನಾಡಿ, 45 ವರ್ಷದಿಂದ ಭತ್ತದ ಕೃಷಿಯಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಕೃಷಿಯು ಬದುಕಿನ ಅವಿಭಾಜ್ಯ ಅಂಗವಾಗಿದೆ ಎಂದರು. ಕೇಚಂಬಡ ಧ್ರುವ ದೇವಯ್ಯ, ಪುದಿಯೊಕ್ಕಡ ಸೂರಜ್ ಬೋಪಣ್ಣ, ಕನೆಕ್ಟಿಂಗ್ ಕೊಡವಾಸ್ ಅಧ್ಯಕ್ಷರಾದ ಶಾಂತೆಯಂಡ ನಿರಂದಾಚಪ್ಪ ಈ ಸಂದರ್ಭ ಮಾತನಾಡಿದರು. ಕದ್ದಣಿಯಂಡ ಶ್ರೀ ಗಣೇಶ್ ಅವರು ಕೊಡಗು ಜಿಲ್ಲೆಗೆ ಏರಿ ಕಟ್ಟುವ ಯಂತ್ರವನ್ನು ಪ್ರಥಮ ಬಾರಿಗೆ ಪರಿಚಯಿಸಿದ್ದಾರೆ. 1 ಗಂಟೆಗೆ 4 ಎಕರೆ ಭೂಮಿಯಲ್ಲಿ ಏರಿ ಕಟ್ಟಬಹುದಾಗಿದೆ. ಜಿಲ್ಲೆಯಲ್ಲಿ ಬಹು ಬೇಡಿಕೆಯ ಯಂತ್ರವಾಗಿರುವುದು ವಿಶೇಷವಾಗಿದೆ. ಆ ದಿಸೆಯಲ್ಲಿ ಬೇಲರ ಕೊಯ್ಮೆ ಕಾರ್ಯಕ್ರಮದಲ್ಲಿ ಈ ಟ್ರ್ಯಾಕ್ಟರ್ ಯಂತ್ರದ ಪ್ರಯೋಜನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯಿಸಿದ್ದು ವಿಶೇಷವಾಗಿತ್ತು. ಮುತ್ತಾರ್ಮುಡಿ ಗದ್ದೆಯಲ್ಲಿ ಮೊಳಕೆ ಒಡೆದ ಭತ್ತ ಬಿತ್ತುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸೋಮೆಂಗಡ ಗಣೇಶ್ ತಿಮ್ಮಯ್ಯ ಮತ್ತು ಅತಿಥಿಗಳಿಗೆ ಸನ್ಮಾನಿಸಲಾಯಿತು. ಬೇಲರ ಕೊಯ್ಮೆ ಕಾರ್ಯಕ್ರಮದ ಸಂಚಾಲಕರಾದ ಕಂಬೆಯಂಡ ಡೀನಾ ಭೋಜಣ್ಣ, ಚೊಟ್ಟೆಯಂಡ ಎಂ ಸಂಜು ಕಾವೇರಪ್ಪ, ಸದಸ್ಯರಾದ ಪುತ್ತರಿರ ಪಪ್ಪು ತಿಮ್ಮಯ್ಯ, ಕೊಂಡಿ ಜಮ್ಮನ ಬಾಲಕೃಷ್ಣ, ಪಾನಿಕುಟ್ಟಿರ ಕುಟ್ಟಪ್ಪ, ಪೊನ್ನಿರ ಗಗನ್, ಚೆಪ್ಪುಡಿರ ಉತ್ತಪ್ಪ, ನಾಯಕಂಡ ಬೇಬಿ ಚಿಂಡಪ್ಪ, ನಾಪಂಡ ಗಣೇಶ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ನಮ್ಮ ಈ ಒಂದು ಗದ್ದೆ ಕೆಂಬಳಕಂಡ ಮುತ್ತ